ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಪೊಪ್ನಳ್ಳಿ. ಸದ್ಯ ಭಾರತದಲ್ಲಿ 2 ಸಿನಿಮಾ ಭಾರಿ ಚರ್ಚೆ ಆಗ್ತಾ ಇದೆ. ಒಂದು ಶಿವಾಜಿ, ಅದೇ ನಮ್ಮ ಕನ್ನಡದ ರಿಷಬ್ ಶೆಟ್ಟರು ಆ್ಯಕ್ಟ್ ಮಾಡ್ತಾ ಇರೋ ಸಿನಿಮಾ. ಪೋಸ್ಟರ್ ನೋಡಿಯೇ ಅನೇಕರಿಗೆ ಕೂರೋ ಜಾಗದಲ್ಲಿ ತೇವ ಆಗ್ತಿದೆ. ಇನ್ನೊಂದು ಅಂದರೆ ಸಬರಮತಿ ರಿಪೋರ್ಟ್. ಗುಜರಾತ್ ಹಿಂಸಾಚಾರದ ನೈಜ ಕಥೆಯನ್ನು ಸಿನಿಮಾ ರೂಪದಲ್ಲಿ ತರಲಾಗಿದೆ. ಸಿಕ್ಕಾಪಟ್ಟೆ ಓಡ್ತಾ ಇದೆ. ಎಲ್ಲಿ ತನಕ ಅಂತ ಕೇಳಿದ್ರೆ ಮೋದಿ ಟೀಮ್ ಕೂಡ ಸಿನಿಮಾಕ್ಕೆ ಬಿಡುವು ಮಾಡಿಕೊಂಡು ಹೋಗಿ ಬಂದಿದೆ. ಆ ಸಿನಿಮಾ ಕೂಡ ತೆರೆ ಮೇಲೆ ಬರಬಾರ್ದು ಅಂತ ಸಾಕಷ್ಟು ಜನ ಕಷ್ಟಪಟ್ಟರು. ನಿಮಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಮೋದಿ ಅವಧಿಯಲ್ಲಿ ಹಿಂಸಾಚಾರದ ಸಿನಿಮಾಗಳು ಮಾತ್ರ ಸಿಗ್ತಾ ಇದೆ. ಬಟ್ ಕಾಂಗ್ರೆಸ್ ಟೈಮಲ್ಲಿ ಲೈವ್ ಆಗಿಯೇ ಗಲಭೆಗಳನ್ನು ತೋರಿಸ್ತಾ ಇದ್ದರು. ಬಟ್ ಕಾಂಗ್ರೆಸ್ ಹೇಳ್ಕೊಳ್ಳೋದೇನು, ನಾನು ಶಾಂತಿಪ್ರಿಯ ಅಂತ. ನಮ್ಮ ಅವಧಿಯಲ್ಲಿ ಹಿಂಸಾಚಾರ ಗಲಭೆಗಳಿಗೆ ಅವಕಾಶನೇ ಇರಲಿಲ್ಲ ಅಂತ. ಸ್ವಾತಂತ್ರ್ಯ ಸಿಗೋದಕ್ಕೂ ಮೊದಲು ಅನೇಕ ಗಲಭೆಗಳು ಇವೆ. ಆದರೆ ಇಲ್ಲಿ ಒಂದಿಷ್ಟು ಗಲಭೆಗಳು ಕಾಂಗ್ರೆಸ್ ಅವಧಿಯಲ್ಲಿ ಆಗಿರೋದು. ಇತಿಹಾಸವನ್ನು ನೆನಪು ಮಾಡಿಕೊಡದೇ ಇದ್ದರೆ ಹೇಗೆ? 1969 ಅಹಮದಾಬಾದ್ ಗಲಭೆ. ಹಿಂದೂ ಮುಸ್ಲಿಂ ಗಲಾಟೆ ಅಲ್ಲಿ ಯಾವಾಗಲೂ ಇತ್ತು. ಕಲೂಪಾರ್ ಟವರ್ ಅಂತ ಒಂದು ಏರಿಯಾ ಇದೆ. ಅಲ್ಲಿ ಮೈಂಡ್ ವಾಶ್ ಬುಲ್ಲಾಗಳೇ ಜಾಸ್ತಿ ಸಂಖ್ಯೆಯಲ್ಲಿ ಇರೋದು. ಒಂದು ತಳ್ಳೋ ಗಾಡಿ ರೋಡಿಗೆ ಅಡ್ಡ ಇತ್ತು. ಅದನ್ನು ಹಿಂದೂ ಪೊಲೀಸ್ ಆಫೀಸರ್ ಟ್ರಾಫಿಕ್ ಆಗುತ್ತೆ ಅಂತ ಇನ್ನೊಂದು ಕಡೆ ಇಡೋಕೆ ನೋಡಿದ್ರು. ಆಗ ಆ ಗಾಡಿಯ ಮೇಲೆ ಇದ್ದ ಕುರಾನ್ ಪುಸ್ತಕ ಅಚಾನಕ್ಕಾಗಿ ನೆಲಕ್ಕೆ ಬಿತ್ತು. ಅಲ್ಲಿನ ಮುಸ್ಲಿಮರಿಗೆ ಅದೊಂದು ಸಾಕಿತ್ತು. ನೋಡ್ತಾ ನೋಡ್ತಾ ಭಾರೀ ಸಂಖ್ಯೆಯಲ್ಲಿ ಸೇರಿದರು. ಹಿಂದೂ ಅಂಗಡಿಗಳನ್ನು ಸುಟ್ಟು ಹಾಕಿದರು. ಆ ಗಲಭೆಯನ್ನು ಕಾಂಗ್ರೆಸ್ ನಿಯಂತ್ರಣ ಮಾಡಲೇ ಇಲ್ಲ. ಯಾವ ಹಂತಕ್ಕೆ ಹೋಯಿತು ಅಂದರೆ, ಹಿಂಸಾಚಾರ ಮುಗಿದಾಗ ಅಲ್ಲಿ ಸತ್ತವರ ಸಂಖ್ಯೆ 660, ಗಾಯಗೊಂಡವರು 1074. ಅನ್ಅಫಿಷಿಯಲ್ ವರದಿ ಹೇಳೋದು ಕನಿಷ್ಠ 2000 ಜನ ಸತ್ತೋಗಿದ್ದಾರೆ ಅಂತ. ಇನ್ನು 1989 ಭಿವಂಡಿ ಗಲಭೆ. ಈ ಮಹಾರಾಷ್ಟ್ರದಲ್ಲಿ ಇರೋದು ಭಿವಂಡಿ. ಹಿಂದೂ ಪರ ಸಂಘಟನೆಗಳು ಶಿವಾಜಿ ಮಹಾರಾಜ್ ಮೆರವಣಿಗೆಗೆ ಪರ್ಮಿಷನ್ ತೊಗೊಂಡಿರ್ತಾರೆ. ಹಾಗೆ ಮುಸ್ಲಿಂ ಪ್ರಾಬಲ್ಯ ಇರೋ ಜಾಗದಲ್ಲಿ ಮೆರವಣಿಗೆ ಹೋಗುವಾಗ ಶುರುವಾಗುತ್ತೆ ಏಕಾಏಕಿ ಕಲ್ಲು ತೂರಾಟ. ಅಷ್ಟೇ ಅಲ್ಲ, ಆ್ಯಸಿಡ್ ತುಂಬಿರೋ ಬಲ್ಬ್ಗಳು ಕೂಡ ಬ್ಲಾಸ್ಟ್ ಆಗುತ್ತೆ. ಹಿಂದೂಗಳ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ. ಆ ದಿನ ಅಲ್ಲಿದ್ದ ಹಿಂದೂಗಳನ್ನು ಬಚಾವ್ ಮಾಡಿದ್ದು ಅಂದರೆ RSS ಸ್ವಯಂ ಸೇವಕರ ಬಳಿ ಇದ್ದ ಲಾಠಿಗಳು. ಜೀವ ಉಳಿಸ್ಕೊಳ್ಳೋಕ್ಕೆ ಲಾಠಿ ಬೀಸಲೇಬೇಕಲ್ಲ. ಆ ಗಲಭೆಯಲ್ಲಿ ಸತ್ತಿದ್ದು 250 ಜನ, ಅದರಲ್ಲಿ 20 ಜನ ಹಿಂದೂಗಳು. 1980 ಮೊರಾದಾಬಾದ್ ಗಲಭೆ. ಶುರುವಾಗಿದ್ದು ಒಂದು ಹಂದಿ ಕಾರಣಕ್ಕೆ. ಈದ್ಗಾ ಮೈದಾನದಲ್ಲಿ ಮುಸ್ಲಿಮರು ಸೇರಿರ್ತಾರೆ. ಈದ್ ಹಬ್ಬದ ಸಂಭ್ರಮ. ಆಗ ಪೊಲೀಸರಿಗೆ ಅಲ್ಲಿ ಹಂದಿ ಒಂದು ಬಂದಿದೆ, ಅದನ್ನು ಓಡಿಸಿ ಅಂತ ತಾಕೀತು ಮಾಡ್ತಾರೆ. ನಾವೇನು ಹಂದಿ ಓಡಿಸೋಕ್ಕೆ ಯೂನಿಫಾರ್ಮ್ ಹಾಕೊಂಡು ಬಂದಿದ್ದಲ್ಲ ಅಂತ ಪೊಲೀಸರು ಆಗಲ್ಲ ಅಂದಾಗ ಸಾವಿರಾರು ಸಂಖ್ಯೆಯಲ್ಲಿದ್ದ ಮುಸ್ಲಿಮರು ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ. ಪೊಲೀಸರು ತಮ್ಮ ಬಂದೂಕು ತಗೊಂಡು ಫೈರ್ ಮಾಡ್ತಾರೆ. ಅಲ್ಲಿಂದ ಶುರು ಗಲಭೆ. 1989 ಭಗಲ್ಪುರ ಗಲಭೆ. ರಾಮ ಮಂದಿರ ನಿರ್ಮಾಣಕ್ಕಾಗಿ ಇಟ್ಟಿಗೆ ಸಂಗ್ರಹದ ಕೆಲಸ ಆಗ್ತಾಯಿತ್ತು. ವಿಶ್ವ ಹಿಂದೂ ಪರಿಷತ್ ರಾಮಶಿಲಾ ಮೆರವಣಿಗೆಯನ್ನು ಆಯೋಜನೆ ಮಾಡಿತ್ತು. ಹಿಂದೂ ಹುಡುಗರು ಘೋಷಣೆಗಳನ್ನು ಕೂಕ್ಕೊಂಡು ಹೋಗ್ತಾಯಿದ್ರು. ಏನಂತ? ಬಾಬರ್ ಕಿ ಔಲಾದನ್ ಬಾಗೋ ಪಾಕಿಸ್ತಾನ್ ಯಾ ಕಬ್ರಿಸ್ತಾನ್ ಅಂತ. ಇದನ್ನು ಕೇಳಿ ಬಾಬರ್ ಬೇಜಾರು ಮಾಡ್ಕೋಬೇಕು, ಆದರೆ ಮುಸ್ಲಿಮರು ಕೇಳಿದರು. ಇದನ್ನು ಕೇಳಿ ಬಾಬರ್ಗೆ ಬೇಜಾರಾಗ್ಬೋದು, ಅವ್ರ ಮನೆಯವ್ರಿಗೆ ಬೇಜಾರಾಗ್ಬೋದು, ಆದರೆ ಮುಸ್ಲಿಮರು ಬೇಜಾರು ಮಾಡಿಕೊಂಡ್ರು. ಹಾಗಂತ ಆ ಮಾತಿಗೆ ಅವರು ಕೇಳಿದ್ರ? ಖಂಡಿತ ಇಲ್ಲ. ರಾಮಶಿಲಾ ಮೆರವಣಿಗೆ ಮೇಲೆ ಮೊದಲೇ ದಾಳಿ ಮಾಡೋ ಪ್ಲ್ಯಾನನ್ನು ಹಾಕಿಕೊಂಡಿದ್ದರು. ಮುಸ್ಲಿಂ ಹೈಸ್ಕೂಲ್ ಒಂದರಲ್ಲಿ ಕಚ್ಚಾ ಬಾಂಬುಗಳನ್ನು ಸ್ಟಾಕ್ ಮಾಡಿಕೊಂಡ್ರು. ಯಾಕೆಂದರೆ ಆ ಸ್ಕೂಲ್ ಹೈಟಲ್ಲಿತ್ತು, ಮೆರವಣಿಗೆ ಬರ್ತಾಯಿದ್ದು ಕೆಳಗಡೆ. ದಾಳಿ ಶುರುವಾಯಿತು. ಎಸೆಯೋದು. ಅಕ್ಟೋಬರ್ 24ಕ್ಕೆ ಶುರುವಾದ ಗಲಭೆ 2 ತಿಂಗಳ ಕಾಲ ನಡೀತು. ಪರಿಣಾಮ ಬೀರಿದ್ದು 250 ಹಳ್ಳಿಗಳ ಮೇಲೆ. 1000 ಜನ ಸತ್ತಿದ್ದು. ಅದರಲ್ಲಿ 900 ಮುಸ್ಲಿಮರು ಅಂತ ರೆಕಾರ್ಡ್ ಹೇಳ್ತಾ ಇದೆ. 1990 ಹೈದರಾಬಾದ್ ಗಲಭೆ. ರಾಮ ಮಂದಿರ ಹಾಗೂ ವೈಯಕ್ತಿಕ ವೈಷಮ್ಯವೇ ಗಲಭೆ ಶುರುವಾಗೋಕ್ಕೆ ಕಾರಣ. ಚಿಕ್ಕದಾಗಿಯೇ ಶುರುವಾದ ಘರ್ಷಣೆ ನಂತರ ಸಂಘರ್ಷವೇ ಆಗೋಯ್ತಲ್ಲ. 300 ಜನ ಜೀವ ತೆತ್ತಿದ್ರು. 1900 ಹೈದರಾಬಾದ್ ರಿಯೋಟ್ಸು, 1992 ಸೂರತ್ ಗಲಭೆ, 1993 ಮುಂಬೈ ಗಲಭೆ. ಬಹುತೇಕ ಎಲ್ಲ ಗಲಭೆಗಳು ಕೂಡ ಕಾಂಗ್ರೆಸ್ ಅವಧಿಯಲ್ಲೇ ಆಗಿರೋದು. ಆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಇತ್ತು. ಅವರು ಬಂದರೆ ಯಾರ ಜೀವಕ್ಕೂ ಕೂಡ ಗ್ಯಾರಂಟಿ ಇಲ್ಲ ಅನ್ನೋದು ಪಕ್ಕ. ಹಿಂದೂಗಳಿಗೆ ಬೈಕೊಂಡು ಹಿಂಸಾಪ್ರಿಯರು ಅಂತ ಅಂದ್ಕೊಂಡು ದ್ವೇಷ ಪಡೋರು ಅನ್ನೋ ರಾಹುಲ್ ಗಾಂಧಿ ಹಿಂದೂಗಳನ್ನು ರಕ್ಷಿಸ್ತಾರೆ ಅನ್ನೋ ನಂಬಿಕೆ ನನಗಂತೂ ಇಲ್ಲ. ನಿಮಗಿದೆಯಾ? ಮೋದಿ ಅವಧಿಯಲ್ಲಿ ಹಿಂದೂ ಮುಸ್ಲಿಂ ದ್ವೇಷವೇ ಇಲ್ಲ ಅಂತ ಶ್ರೀಮಾನ್ ರಾಹುಲ್ ಗಾಂಧಿ ಅವರೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಯಾವಾಗ ಗೊತ್ತಾ? ಭಾರತ್ ಜೋಡೋ ಯಾತ್ರೆ ಅಂತ ಮಾಡಿದ್ರಾ? ಯಾಕಾಗಿ?
ದೇಶವನ್ನು ಜೋಡಿಸೋದಕ್ಕಾಗಿ. ಅಂದರೆ ದೇಶದಲ್ಲಿ ದ್ವೇಷ ತುಂಬಿದೆ, ಹಿಂದೂ ಮುಸ್ಲಿಮರು ಪರಸ್ಪರ ಕಚ್ಚಾಡ್ತಾ ಇದ್ದಾರೆ, ಅದನ್ನು ನಾನು ಸರಿಪಡಿಸ್ತೀನಿ, ಪ್ಯಾರ್ ಕಿ ದುಕಾನ್ ಇದೆ ಅಂತ ಹೋದ್ರೆ ಆಗಾಗ ನಡೆದು ಒಮ್ಮೊಮ್ಮೆ ಓಡಿ ತನ್ನ ಜೊತೆಗಿದ್ದವ್ರನ್ನ ಓಡಿಸಿ ಲಾಸ್ಟ್ ಕಾಶ್ಮೀರಕ್ಕೆ ಬಂದ ಮೇಲೆ ಅಣ್ಣ ಹೇಳಿದ್ದೇನು, ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಓಡಾಡ್ಕೊಂಡು ಬಂದಲ್ಲ, ಆದರೆ ಹಿಂದೂ ಮುಸ್ಲಿಂ ದ್ವೇಷವನ್ನು ಕಂಡೇ ಇಲ್ಲ ಅಂತ. ಅಲ್ಲಿಗೆ ದೇಶದಲ್ಲಿ ಶಾಂತಿ ನೆಮ್ಮದಿ ಇರೋಕ್ಕೆ ಮೋದಿಯೇ ಬೆಸ್ಟ್ ಅಂದ ಹಾಗೆ ಆಯ್ತಲ್ಲ. ಭಾರತದಲ್ಲಿ ನಡೆದ ಬಹುತೇಕ ಗಲಭೆಗಳು ಕಾಂಗ್ರೆಸ್ ಅವಧಿಯಲ್ಲಿ, ಆದರೆ ಇವರು ಈಗ ಮೋದಿ ಗಲಭೆ ವಿಚಾರದ ಸಿನಿಮಾವನ್ನು ನೋಡ್ತಾ ಇದ್ದರೆ ಬೊಬ್ಬೆ ಹೊಡಿತಾರೆ. ಏನಂತೀರ ಇವರಿಗೆ ನಿಮ್ಮ ಲೋಕಲ್ ಭಾಷೆಯಲ್ಲಿ? ಟಿ ವಿ ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಪ್ರೋತ್ಸಾಹ ನಮ್ಮ ಮೇಲೆ ಯಾವಾಗಲೂ ಇರಲಿ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.